ಕೃಷ್ಣ ಪರಮಾತ್ಮ ಯಾವಾಗಲೂ ಯಾವುದರ ಜೊತೆಗೆ ಆಟ ಆಡ್ತಾ ಇದ್ದ, ಯಾವುದರ ಜೊತೆಗೆ ಇರ್ತಾ ಇದ್ದ ಅಂತ ಗೊತ್ತಾ ನಿಮಗೆ? ಆಕಳು, ಗೋವುಗಳ ಜೊತೆಗೆ ಇದ್ದ. ಗೋಪಾಲಕೃಷ್ಣ ಅಂತೆ ಕೃಷ್ಣನಿಗೆ ಹೆಸರು. ಯಾವಾಗಲೂ ಗೋವುಗಳನ್ನು ಕರೆದುಕೊಂಡು ಮೇಯಿಸೋದಕ್ಕೆ ಹೋಗೋದು, ಅವುಗಳಿಗೆ ತಿನ್ನಿಸೋದು, ನೀರು ಕುಡಿಸೋದು, ಅವುಗಳ ಜೊತೆಗೇ ಓಡಾಡ್ತಾ ಇರೋದು. ಹೀಗೆ ಕೃಷ್ಣ ಯಾವಾಗಲೂ ಗೋವುಗಳ ರಕ್ಷಣೆಯನ್ನು ಮಾಡಿದಂತಹ ದೇವರು. ಆ ಕೃಷ್ಣನ ಕಥೆಯನ್ನು ಕೇಳಿದ ಕೃಷ್ಣ ಭಕ್ತರಾದ ನಾವೆಲ್ಲ, ನೀವೆಲ್ಲ ಚಿಕ್ಕ ಮಕ್ಕಳು ಏನು ಮಾಡಬೇಕು? ದಿವಸ ಇದನ್ನು ನೋಡಿ, ನೀವು ಕೃಷ್ಣನ ಹಾಗೆ ಆಕಳ ಕಾಯ್ತೀರಾ? ಆಗೋದಿಲ್ಲ. ಆಕಳ ಕಾಯ್ಲಿಕ್ಕಾಗೋದಿಲ್ಲ, ಅಷ್ಟು ಶಕ್ತಿ ಇಲ್ಲ. ಆಕಳು ಇಲ್ಲ ನಿಮ್ಮ ಮನೆಯಲ್ಲಿ. ಹಾಗಾದರೆ ಏನು ಮಾಡಬೇಕು? ಕೃಷ್ಣ ಆಕಳ ಕಾಯ್ತಾ ಇದ್ದ, ಗೋಪಾಲಕೃಷ್ಣ. ನೀವೇನು ಮಾಡಬೇಕು? ನೀವೇನು ಮಾಡಬೇಕು ಅಂದರೆ, ಏನೇ ಶುಭ ಸಮಾರಂಭ, ನಿಮ್ಮ ಹುಟ್ಟಿದ ಹಬ್ಬ ಇರ್ಬೋದು, ಯಾವುದೋ ಹಬ್ಬ ಇರ್ಬೋದು, ಯುಗಾದಿ, ದಸರಾ, ಯಾವುದೇ ಹಬ್ಬ ಇರಲಿ, ಏನೇ ಉತ್ಸವ ಇರಲಿ, ನಿಮಗೇನಾದರೂ ನಿಮ್ಮ ಮನೆಯಲ್ಲಿ ತಿಂಡಿ ತಿನ್ನೋದಕ್ಕೆ ಕೊಟ್ಟರೆ ನಮಗಿಂತಲೂ ಮೊದಲಿಗೆ ಆಕಳಿಗೆ ಕೊಟ್ಟು ನಮಗೆ ಕೊಡಿ ಅಂತ ನೀವು ಹೇಳಬೇಕು. ನಿತ್ಯವೂ ಗೋವುಗಳನ್ನು ಕಾಯೋದಕ್ಕೂ ಆಗೋದಿಲ್ಲ, ಹೌದಾ ಇಲ್ವೋ? ಗೋವುಗಳಿಗೆ ಕೊಟ್ಟು ತಿನ್ನಲಿಕ್ಕೂ ಆಗತ್ತೋ ಇಲ್ವೋ? ಆದರೆ ಬಹಳ ಸಂತೋಷ. ಕೊನೆ ಪಕ್ಷ ವಿಶೇಷ ದಿನಗಳಲ್ಲಿ ಆದರೂ ನಿಮಗೆ ತಿನ್ನಲಿಕ್ಕೆ ಕೊಟ್ಟಾಗ ಮೊದಲು ಆಕಳಿಗೆ ಕೊಟ್ಟು ಆಮೇಲೆ ನಮಗೆ ಕೊಡಿ ಅಂತ ಹೇಳಬೇಕು. ಅದರಿಂದ ಗೋಸೇವೆ ಮಾಡಿದರೆ ಮಹಾಪುಣ್ಯ ಬರ್ತದೆ. ನಿಮಗೇನೇನು ಬೇಕೋ ಎಲ್ಲ ಸಿಗತ್ತೆ. ಒಳ್ಳೆಯ ಆರೋಗ್ಯ, ತಿನ್ನೋದಕ್ಕೆ ಉಣ್ಣೋದಕ್ಕೆ, ಒಳ್ಳೆಯ ಅಂಕಗಳು ಪರೀಕ್ಷೆಯಲ್ಲಿ, ಎಲ್ಲರಿಗಿಂತಲೂ ಬುದ್ಧಿವಂತರಾಗ್ತೀರಿ. ಏನು ಮನಸ್ಸಿನಲ್ಲಿ ಒಳ್ಳೆಯದು ಅಂದ್ಕೊಳ್ತೀರೋ ಎಲ್ಲ ಆಗತ್ತೆ ಆಕಳಿನ ಸೇವೆ ಮಾಡಿದರೆ. ಹೊರಗಡೆಗೆ ತಿಂಡಿ ಮಾರೋದಕ್ಕೆ ಗಾಡಿ ಬಂದಿರ್ತದೆ, ನೋಡಿರ್ತೀರಾ? ಆಕಳು ಅಂದರೆ ಏನು ಗೊತ್ತಾ? ಅದೊಂದು ದೊಡ್ಡ ದೊಡ್ಡ ಗಾಡಿ, ಅದು ದೊಡ್ಡ ವಾಹನ. ಅದರೊಳಗೆ ಏನಿರುತ್ತೆ ಅಂದರೆ ಎಲ್ಲ ದೇವತೆಗಳು ಇರ್ತಾರೆ. ಅದರೊಳಗೆ ಡಾಕ್ಟರ್ಸ್ ಇದ್ದಾರೆ, ಅದರೊಳಗೆ ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ, ಗೊತ್ತಾ? ಚಕ್ಷುಷೋಹೋ ಶಶಿಭಾಸ್ಕರವು, ಸೂರ್ಯಚಂದ್ರರು ಕಣ್ಣಿನೊಳಗಿರ್ತಾರೆ, ಆಕಳಿನ ಕಣ್ಣಿನೊಳಗೆ. ದೊಡ್ಡ ಎಲೆಕ್ಟ್ರಿಷಿಯನ್ ಅವರು, ಇಡೀ ಜಗತ್ತಿಗೆ ಬೆಳಕು ಕೊಡುವವರು. ಕರ್ಣಯೋರ್ ಅಶ್ವಿನವು ದೇವವು, ಕಿವಿಗಳಲ್ಲಿ ಅಶ್ವಿನಿ ದೇವತೆಗಳು ಅಂದರೆ ದೊಡ್ಡ ವೈದ್ಯರು. ಕಿವಿಗಳಲ್ಲಿ ಯಾರಿರ್ತಾರೆ ಹೇಳಿ? ಅಶ್ವಿನಿ ದೇವತೆಗಳು, ವೈದ್ಯರು. ಆ ಗೋವುಗಳ ಸೇವೆ ಮಾಡಿದರೆ ನಿಮಗೆ ಅಶ್ವಿನಿ ದೇವತೆಗಳ ಆರೋಗ್ಯ ಕೊಡ್ತಾರೆ. ಸೂರ್ಯ ಚಂದ್ರ ಆರೋಗ್ಯನೂ ಕೊಡ್ತಾರೆ, ಬೆಳಕು ಕೊಡ್ತಾರೆ, ಶಕ್ತಿ ಕೊಡ್ತಾರೆ. ಎಲ್ಲ ದೇವತೆಗಳು ಇರೋವಂಥ ಒಂದೇ ಒಂದು ದೊಡ್ಡ ವಾಹನ, ಗೊತ್ತಾಯ್ತಾ? ಸ್ವಾಮಿಗಳು ಬಂದರು ಅಂದರೆ ಓಡಿ ಹೋಗ್ತಿರೋ ಇಲ್ಲ ನಮಸ್ಕಾರ ಮಾಡೋದಕ್ಕೆ? ಅದರಲ್ಲಿ ಎಲ್ಲ ದೇವತೆಗಳು, ಎಲ್ಲ ಸ್ವಾಮಿಗಳು, ಎಲ್ಲ ಋಷಿಗಳು, ಎಲ್ಲರ ಸನ್ನಿಧಾನವೂ ಗೋವುಗಳಲ್ಲಿ ಇರ್ತದೆ. ಅಂತಹ ಗೋವುಗಳ ಸೇವೆಯನ್ನು ನೀವು ಮಾಡಿದರೆ ದೇವರು ಎಲ್ಲ ಒಳ್ಳೆಯದು ಮಾಡ್ತಾನೆ. ಮಾಡ್ತಿರೋ ಇಲ್ವೋ? ನಾಳೆಯಿಂದ ಮನೆ ಎದುರಿಗೆ ಗೋ ಬಂದರೆ ಹತ್ತಿರ ಹೋಗಿ ಒದಿಸ್ಕೋಬೇಡಿ, ದೂರದಿಂದ ಗೋವಿಗೆ ಗ್ರಾಸ ಕೊಡಬೇಕು, ಸೇವೆ ಮಾಡಬೇಕು. ಮಾಡ್ತೀರಲ್ಲ? ಜೈ ಶ್ರೀರಾಮ್.